ಉತ್ತರ ಕರ್ನಾಟಕ ನ್ಯೂಸ್. ಇದು ಕನ್ನಡದ ಉಸಿರು. ರಸಗೊಬ್ಬರ ಖರೀದಿಗಾಗಿ ಕ್ಯೂನಲ್ಲಿ ಚಪ್ಪಲಿ ಇಟ್ಕೊಂಡು ಕಾಯ್ತಿದ್ದಾರೆ ರೈತರು. ಕಲಬುರಗಿ ಜಿಲ್ಲೆ ಸೇಡಂ ಪಟ್ಟಣದಲ್ಲಿ ನಡೆದಂಥ ಘಟನೆ ಇದಾಗಿದೆ. ಬೆಳಗ್ಗೆಯಿಂದಲೇ ರಸಗೊಬ್ಬರ ಖರೀದಿಗೆ ಅಂತ RSK ಕೇಂದ್ರಕ್ಕೆ ರೈತರು ಬಂದಿದ್ದಾರೆ. ಕ್ಯೂನಲ್ಲಿ ನಿಲ್ಲೋಕ್ಕಾಗದೆ ಕ್ಯೂನಲ್ಲಿ ಚಪ್ಪಲಿ ಬಿಟ್ಟು ಕಾಯ್ತಿದ್ದಾರೆ ರೈತರೆಲ್ಲರೂ. ಇನ್ನು ವಿವಿಧೆಡೆಯಿಂದ ನೂರಾರು ಸಂಖ್ಯೆಯಲ್ಲಿ ರೈತರು ಆಗಮಿಸಿದ್ದಾರೆ. ರಾತ್ರಿ ಏರ್ತೀನಿ ಅವ್ರಕ್ಕೆ ನೋಡ್ರಿ ಚಾಲನೆ ಆಯ್ತು ಮದುವೆ ಬದಾಡ್ತೀನಿ ನಾವು ಫಸ್ಟ್ ದೊಡ್ಡ ಸರ ಏನು ಮುಂಜಾನೆ 6:30 7 ಬಂದೇವ್ರಿ. ಹೊತ್ತು ಮಾಡ್ತಾನೆ ನಿಂತೇವ್ರಿ, ಏನು ಸಿಗಲಿಲ್ಲ. ಆಯಿತು ಹೊತ್ತು ನಮ್ಮ ಮನೆ ಬಿಲ್ರಿ ಇಲ್ಲಿ ಎಲ್ಲಿ ಇರ್ಬೇಕು ರೀ, ಊಟ ಎಲ್ಲಿ ಮಾಡಬೇಕು, ನಡ್ಕೊತ ಬಸ್ ಸ್ಟ್ಯಾಂಡ್ ಹೋದ್ರಿ. ಬಸ್ ಸ್ಟ್ಯಾಂಡ್ದಾಗ ಹೋಗಿ ಮುಕೊಂಡ್ರಿ. ಅಲ್ಲೇ ಬಸ್ ಸ್ಟ್ಯಾಂಡಲ್ಲೇ ಒಳಕೋತೀವಿ ರೀ. 2 ತಿನ್ನಿಸಿ ಆರಾಮ ಮಾಡಿಸಿ ಮುಂಜಾನೆ ಮತ್ತು 7 ನಡ್ಕೊತ ಬಂದ್ರಿ. ಇಲ್ಲಿ 7 ನಡ್ಕೊತ ಬಂದು ಈಗ ಮೈನಾಗಿ ಇವತ್ತನ ಈ ಟೈಮ್ ಆದ್ರೆ ಏನಾದ್ರು ನಮ್ಗೆ ಏನು ಕೇರ್ ಇಲ್ಲ ಸರ್. ಟೈಮ್ ಎಷ್ಟು ಟೈಮ್ 8 ಆಗಿದೆ ರೀ. ನಾವು ಒಕ್ಕಲಿ ಮನುಷ್ಯ ರೀ, ಹೊಲ್ದಾಗ ಬಿತ್ತಣಿಗೆ ಚಾಲು ಆಗ್ಯಾವ ರೀ. ನಾವು ಏನು ಬಿತ್ತಬೇಕು ರೀ, ನೀಲ್ಲಪ್ಪ 2 ದಿನ 3 ದಿನ ಎತ್ಕೊಳ್ಳೋ ಉಪವಾಸ ರೀ. ನಾನು ಎತ್ತು ಹೊಡ್ಯೋದ ರೀ, ಒಂದು ಯಾರು ಹೊಡ್ಯಲ್ಲ ರೀ, ಹಿಡಿಯಪಲ್ಲಿ ಇಲ್ಲ ಅಂತ. ಅದಕ್ಕೆ ನೀರು ಮೇವು ಯಾರು ಮಾಡ್ಬೇಕು ರೀ, ಅದು ಸತ್ತು ನನ್ನ ಮನೆ ಮುಗೋದಲ್ಲ ಸರ್. ಅದು ಸಾಯ ಬೇಕಿಲ್ಲ ರೀ. 2 ದಿನ ನಿನ್ನ ಉಪವಾಸ ಹೋಯ್ತು ರೀ, ಇವತ್ತೊಂದಿನ ಉಪವಾಸ ಹೋಗ್ತಾರೆ. 2-3 ದಿನ ಅದಕ್ಕೆ ನೀರು ಮೇವು ತಿನ್ನೋದು ಮತ್ತು ಅದು ಯಾಕೆ ಬದುಕತ್ತಾರೆ ಸರ್. ನಾವು ಇಟ್ಟು ಬೈದೆ ಅನ್ನೋದಾರ ರೀ. ಇನ್ನಾಗ ಮತ್ತು ಒಕ್ಕಲಿಯರ ಹೆಸರು ಇಡ್ತಾರೆ ರೀ ಗೌರ್ಮೆಂಟ. ಏನು ಒಕ್ಕಲಿ ಏನದಾರ ಧರ್ಮ ಹೊಡಲ್ರಿ ನಮ್ಮ ಸರ್ ಲಕ್ಷ್ಮಣ ಹಿರಿ ಪೂಜಾರಿ.